ರಾತ್ರಿ ಸಮಯದಲ್ಲಿ ರಸ್ತೆಗಳು ಖಾಲಿಯಾಗಿರುವಾಗ ಬಸ್ಗಳ ಹೆಡ್ಲೈಟ್ಗಳು ಕತ್ತಲನ್ನು ಭೇದಿಸಿ ಮುಂದೆ ಬರುತ್ತವೆ. ಕೆಲವು ಸ್ಥಳಗಳು ಸ್ಥಳಗಳಾಗಿ ಇರುವುದಿಲ್ಲ, ಅವು ಕೆಲವು ನೆನಪುಗಳನ್ನು ಮಾತ್ರ ಉಳಿಸಿಕೊಳ್ಳುತ್ತವೆ. ಇವತ್ತು ನಾನು ಹೇಳೋಕ್ಕೋಗ್ತಿರೋ ಕತೆ ಬಂದು ಯಾವುದೇ ಹಳೆಯ ಮನೆ ಬಗ್ಗೆ ಅಲ್ಲ ಮತ್ತು ಸ್ಮಶಾನದ ಬಗ್ಗೆ ಅಲ್ಲವೇ ಅಲ್ಲ. ಇದು ಒಂದು ಹಳೆಯ ಬಸ್ ಸ್ಟಾಪ್, ಆದರೆ ಇದರ ದಾಖಲೆ ಯಾವುದೇ ಸರ್ಕಾರದ ಬುಕ್ಗಳಿಲ್ಲ ಮತ್ತು ಇದು ಜನರು ಕಾಣುವ ಬಸ್ ಸ್ಟಾಪ್ ಮಾತ್ರ ಆಗಿದೆ. ಇವತ್ತಿನ ಸ್ಟೋರಿ ಬಂದು ಕೆಲವು ಬಸ್ ಚಾಲಕರು ಮತ್ತು ಲೋಕಲ್ಸ್ಗಳು ಹಂಚಿಕೊಂಡ ನಿಜವಾದ ಅನುಭವಗಳ ಆಧಾರದ ಮೇಲಾಗಿದೆ. ಸೊ ಇಲ್ಲಿ ನಾವು ಅವರ ಹೆಸರುಗಳು ಮತ್ತು ಆ ಸ್ಥಳಗಳ ಬಗ್ಗೆ ಯಾವುದೇ ಒರಿಜಿನಲ್ ಡೀಟೇಲ್ಸ್ನ ಕೊಡೋಕ್ಕಾಗಲ್ಲ. ಆದರೆ ಇವತ್ತಿನ ಸ್ಟೋರಿ ನಿಮಗೂ ಈ ಥರ ಅನುಭವ ಆಗಿರಬಹುದು, ಅದಂತೂ ಸತ್ಯ. ಸೊ ಮತ್ತೆ ತಡ ಫ್ರೆಂಡ್ಸ್, ಕಥೆನ ಸ್ಟಾರ್ಟ್ ಮಾಡಿಬಿಡೋಣ. ಅದು ಒಂದು ರೀಸೆಂಟಾಗಿ ಬೆಳೆಯುತ್ತಿರುವ ಒಂದು ದೊಡ್ಡ ಸಿಟಿ, ಆದರೆ ಹೊರವಲಯದಲ್ಲಿ ಒಂದು ಹೆದ್ದಾರಿ ಭಾಗ ಇದೆ. ಹಗಲು ಸಮಯದಲ್ಲಿ ಏನೂ ವಿಶೇಷವಾಗಿ ಕಾಣಿಸೋಲ್ಲ, ಆದರೆ ರಾತ್ರಿ ಟೈಮಲ್ಲಿ ಮಾತ್ರ ಅಲ್ಲಿ ಎಲ್ಲವೂ ಬದಲಾಗಿರುತ್ತೆ. ಅಲ್ಲಿ ಇರೋ ಅಂಗಡಿಗಳೆಲ್ಲ ರಾತ್ರಿ 11:30 ಆದಮೇಲೆ ಕ್ಲೋಸ್ ಆಗಿಬಿಡುತ್ತವೆ ಮತ್ತು ರೋಡ್ ಲೈಟ್ಗಳು ಅರ್ಧರ್ಧ ಕಾಣಿಸುತ್ತೆ ಮತ್ತು ಅಲ್ಲಂತೂ ಮೊಬೈಲ್ ಸಿಗ್ನಲ್ ತುಂಬ ಕಡಿಮೆಯಾಗಿ ಸಿಗುತ್ತೆ. ಆ ಜಾಗ ಹೇಳಬೇಕಂದ್ರೆ ಬೆಂಗಳೂರಿನ ಹೊರವಲಯದಲ್ಲಿ ಇರೋದು. ಅಲ್ಲಿ ಲೋಕಲ್ಸ್ ಒಂದು ಮಾತು ಮಾತ್ರ ಹೇಳ್ತಾರೆ, ರಾತ್ರಿ ಅಲ್ಲಿ ಎಲ್ಲೂ ನಿಲ್ಲಬೇಡಿ ಅಂತ. ವಿಶೇಷವಾಗಿ ಮರಗಳು ಅರ್ಧಮುರ್ಧ ಬೆಳೆದಿರೋ ಕಡೆ ಮತ್ತು ಹಳೆಯ ಸಿಮೆಂಟ್ ಬಸ್ ಶೆಲ್ಟರ್ ಇರೋ ಕಡೆ. ಬಿಕಾಸ್ ಆ ಥರ ಬಸ್ ಸ್ಟಾಪ್ಸ್ಗೆ ಯಾವುದೇ ಹೆಸರು ಕೂಡ ಇರಲ್ಲ ಮತ್ತು ರೂಟ್ ನಂಬರ್ ಕೂಡ ಇರೋದಿಲ್ಲ. ಅಲ್ಲಿರೋದೇನೆಂದರೆ ಬರೀ ಮೌನ. ಹೀಗೆ ಅಲ್ಲಿ ಒಬ್ಬ ಲೋಕಲ್ಸ್ ಹೇಳ್ಕೊಂಡಿರೋ ಪ್ರಕಾರ 14 ವರ್ಷಗಳಿಂದ ಒಂದು ಬಸ್ ಓಡಿಸ್ತಿದ್ದ. ಅವನದೇ ಸ್ವಂತ ಬಸ್ ಅಲ್ಲ, ಬಟ್ ಬಾಡಿಗೆ ಬಸ್ನ ಅವನು ಓಡಿಸ್ತಿದ್ದ. ಆದರೆ ಅವನು ಭಯ ಪಡೋ ವ್ಯಕ್ತಿ ಅಲ್ಲ. ಆದರೂ ಸಹ ಅವನು ಓಡಿಸ್ತಿದ್ದಂಥ ರೂಟು ಕಾಡು ರೋಡ್ಗಳು ಮತ್ತು ಘಾಟ್ ಸೆಕ್ಷನ್ ಇರುವಂಥದ್ದು. ಆಕ್ಸಿಡೆಂಟ್ ಆಗುವಂಥ ರೂಟ್ಗಳಲ್ಲಿ ಮಾತ್ರ ಜಾಸ್ತಿ ಅವನು ಬಸ್ನ ಓಡಿಸ್ತಿದ್ದ. ಅವನ ನಂಬಿಕೆ ಏನಂದರೆ ಸ್ಟೇರಿಂಗ್, ಬ್ರೇಕ್ ಮತ್ತು ಹೆಡ್ಲೈಟ್ ಇದೇ ಮಾತ್ರ ಅವನ ನಂಬಿಕೆ ಆಗಿತ್ತು. ಅದು 2019 ಒಂದು ರಾತ್ರಿ. ಅವನು ಎಕ್ಸಾಕ್ಟ್ ಗೊತ್ತಿಲ್ಲ, ಬಟ್ 11:45 ನೈಟ್ ಬಸ್ ತಗೊಂಡು ಹೊರಟ. ಬಸ್ನಲ್ಲಿ ಆ್ಯಕ್ಚುಲಿ ಲಾಸ್ಟ್ ಇಳಿಯೋ ಜನ ಇದ್ದಿದ್ದು 7 ಜನ. ಮಳೆ ಬಂದು ಆಲ್ಮೋಸ್ಟ್ 1 ಅವರ್ ಆಗಿ ಮುಗಿದೋಗಿತ್ತು. ರೋಡು ಸಂಪೂರ್ಣವಾಗಿ ಖಾಲಿ ಇತ್ತು. ಅದೇ ಸಮಯದಲ್ಲಿ ಅವನು ಅವಳನ್ನು ನೋಡ್ದ. ಅದು ರಾತ್ರಿ ಸಮಯ 1:15. ಹಳೆಯ ಬಸ್ ಸ್ಟಾಪ್ ಬಳಿ ಒಬ್ಬ ಮಹಿಳೆ ನಿಂತಿದ್ದಳು. ಅವಳ ಡ್ರೆಸ್ ಬಗ್ಗೆ ಹೇಳಬೇಕಂದ್ರೆ ಹಸಿರು ಬಣ್ಣದ ಸೀರೆ ಹಾಕ್ಕೊಂಡು, ಕೂದಲು ಫುಲ್ ಓಪನ್ ಆಗಿತ್ತು ಮತ್ತು ಕಾಲಿಗೆ ಚಪ್ಪಲಿ ಇದ್ದಿಲ್ಲ. ಕೈಯಲ್ಲಿ ಒಂದು ಚೀಲವೂ ಕೂಡ ಇದ್ದಿಲ್ಲ. ವಿಚಿತ್ರ ವಿಷಯ ಏನಂದರೆ ಮಳೆ ಆಗಿದ್ರೂ ಕೂಡ ಅವಳು ಸಂಪೂರ್ಣ ಒಣಗಿದ ಹಾಗೆ ಇದ್ದಳು. ಮೊದಲು ರಮೇಶ್ ಬ್ರೇಕ್ ಹಾಕಲಿಲ್ಲ, ಆದರೆ ಅವಳು ನಿಧಾನವಾಗಿ ಕೈ ಎತ್ತಿ ಬಸ್ ಸ್ಟಾಪ್ ಮಾಡೋ ಥರ ಕೇಳಿದಳು. ಅದೇ ಕ್ಷಣದಲ್ಲಿ ರಮೇಶ್ನ ಮನಸ್ಸಿನೊಳಗಡೆ ಒಂದು ಮಾತು ಕೇಳಿಸ್ತು, ಬಸ್ನ ನಿಲ್ಲಿಸಬಾರ್ದು. ಆದರೂ ಸಹ ಅಚಾನಕ್ಕಾಗಿ ಬಸ್ ನಿಂತಿತು. ಅವಳು ಬಸ್ಗೆ ಹತ್ತಿದಳು. ಟಿಕೆಟ್ ಕೇಳೋ ಮುಂಚೆನೇ ಹೋಗಿ ಹಿಂದಿನ ಸೀಟ್ಗೆ ಕೂತ್ಕೊಂಡ್ಬಿಟ್ಳು. ಕಂಡಕ್ಟರ್ ಹೇಳಿದ ಮಾತು, ಸರ್ ಅವಳು ಹತ್ತಿದ್ದೇ ನಂಗೆ ಕಾಣಿಸ್ಲಿಲ್ಲ, ಆದರೂ ಕೂಡ ನಾನು ಟಿಕೆಟ್ ತಗೊಳಕ್ಕೆ ಹೋದೆ. ಈ ಕಡೆ ರಮೇಶ್ ಬಸ್ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಓಡಕ್ಕೆ ಸ್ಟಾರ್ಟ್ ಆದ. ಅವಳು ಹತ್ತೋಕೆ ಮುಂಚೆ ಇಲ್ದಿರೋಂಥ ಕೋಲ್ಡು ಅವಳು ಬಸ್ ಹತ್ತಿದ ಮೇಲೆ ಚಳಿ ಆಗಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಗಾಜುಗಳು ಫುಲ್ ಮಂಜಿನಲ್ಲಿ ಮುಚ್ಕೊಂಡ್ಬಿಡ್ತು ಮತ್ತು ಆ ಬಸ್ನಲ್ಲಿದ್ದಂಥ ಪ್ಯಾಸೆಂಜರ್ಸ್ ಯಾರೂ ಮಾತನಾಡಲಿಲ್ಲ. ರಮೇಶ್ ಅವನ ಮಿರರಿಂದ ನೋಡ್ದ. ಬಿಕಾಸ್ ಅವಳು ಕೊನೆಯ ಸೀಟಲ್ಲಿ ಸೆಂಟರಲ್ಲಿ ಕೂತಿರೋದ್ರಿಂದ ಮಿರರಲ್ಲಿ ಕಾಣಿಸ್ಬೋದು ಅಂತ ಅವನು ನೋಡ್ದ. ಆದರೆ ಗಾಬರಿ ವಿಷಯ ಏನಂದರೆ ರಮೇಶ್ಗೆ ಆ ಸೀಟಲ್ಲಿ ಯಾರೂ ಕಾಣಿಸ್ಲೇ ಇಲ್ಲ. ಸೀಟ್ ಖಾಲಿ ಆಗಿತ್ತು. ಹಾಗೆ ಟಿಕೆಟ್ ತಗೊಳಕ್ಕಂತ ಕಂಡಕ್ಟರ್ ಹತ್ರ ಹೋದಾಗ ಅವನ ಕತ್ತನ್ನು ಯಾರೋ ಹಿಸುಕಿದಂತಾಯಿತು. ಹಾಗೆ ರಮೇಶ್ ಮಿರರ್ ನೋಡ್ಕೊಂಡು ಓಡಿಸ್ತಾ ಮುಂದೆ ಒಂದು ಕರ್ವ್ ಬಂತು. ಅವನು ಸಡನ್ನಾಗಿ ಹೆಡ್ಲೈಟ್ ಹಾಕ್ದ. ಅರ್ಧ ಸೆಕೆಂಡ್ಗೆ ಅದೇ ಮಹಿಳೆ ಸೇಮ್ ರಸ್ತೆಯಲ್ಲಿ ಸೆಂಟ್ರಲ್ಲಿ ನಿಂತಿದ್ಲು. ಅವಳ ಮುಖದ ಮೇಲೆ ಒಂಥರ ಏನೋ ನಗು. ಸಡನ್ನಾಗಿ ಬಸ್ ಅಲ್ಲೇ ಸ್ಟಾಪ್ ಆಯಿತು.
ಯಾವುದೇ ಅಪಘಾತ ಇಲ್ಲ ಮತ್ತು ಯಾವುದೇ ಅಡ್ಡಿ ಕೂಡ ಇಲ್ಲ. ಆದರೂ ಕೂಡ ಎಲ್ಲ ಪ್ರಯಾಣಿಕರು ನಂತರ ಹೇಳಿದ್ದು ಒಂದೇ, ನಮಗೆ ಕಿವಿಯಿಂದ ಅಲ್ಲ ಮನಸ್ಸಿನೊಳಗೆ ಒಬ್ಬ ಹೆಣ್ಣು ಮಗಳು ಕೂಗಿದಂತೆ ಆಯಿತು. ಅಲ್ಲಿಂದ ರಮೇಶ್ ಬಸ್ನ ಮತ್ತೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲೂ ಸ್ಟಾಪ್ ಮಾಡದೆ ಅವನ ಫೈನಲ್ ಸ್ಟಾಪ್ಗೆ ಹೊರಟ. ಮಾರನೇ ದಿನ ಅವನಿಗೆ ಒಂದು ಡೌಟು, ನೈಟ್ ಬಸ್ ಹತ್ತಿದ್ದು ಯಾರು ಮತ್ತು ಅದೇ ಮಹಿಳೆ ರೋಡ್ ಸೆಂಟ್ರಲ್ಲಿ ಬಂದಿದ್ದು ಯಾಕೆ? ನಾನು ಬಸ್ ಹಾಗೆ ಮೂವ್ ಮಾಡಿದ್ರು ಅವಳಿಗೆ ಏನೂ ಆಗಲಿಲ್ಲ ಮತ್ತು ಅವಳ ಬಗ್ಗೆ ಒಂದು ಸುಳಿವು ಸಿಗಲಿಲ್ಲ ಯಾಕೆ ಅನ್ನೋ ಹಲವಾರು ಪ್ರಶ್ನೆಗಳು ರಮೇಶ್ಗೆ ಮೂಡಿತ್ತು. ಸೊ ಅವನ ಡೌಟ್ ಕ್ಲಾರಿಫೈ ಮಾಡ್ಕೋಬೇಕಂತ ಆ ಮುಚ್ಚೋಗಿರೋ ಬಸ್ ಸ್ಟಾಪ್ ಹತ್ರ ಹೋದ. ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಒಂದು ಟೀ ಅಂಗಡಿ ಹತ್ರ ಹೋದ. ಅಲ್ಲಿದ್ದ ಒಬ್ಬ ಅಜ್ಜನನ್ನು ಕೇಳ್ದ, ಆ ಬಸ್ ಸ್ಟಾಪ್ ಯಾಕೆ ಮುಚ್ಚೋಗಿದೆ ಅಂತ ಕೇಳ್ದ. ಆ ಅಜ್ಜ ಸ್ವಲ್ಪ ಸಮಯ ತಗೊಂಡು ಶಾಂತನಾಗಿ ಹೇಳ್ದ, 12 ವರ್ಷಗಳ ಹಿಂದೆ ಅಲ್ಲಿ ಒಂದು ಹುಡುಗಿ ಸತ್ತಳು. ರಾತ್ರಿ ಬಸ್ ಕಾಯುತ್ತಾ ಅದು ಅವಳ ಮನೆಯ ಕುಟುಂಬದ ಜೊತೆ ಜಗಳ ಮಾಡಿಕೊಂಡು ಬಂದಿದ್ಲು. ಹಾಗೆ ಬಂದಾಗ ಬಸ್ ಕಾಯುತ್ತಿದ್ದಾಗ ಯಾವುದೋ ಒಂದು ಬಸ್ಸು ವೇಗವಾಗಿ ಬಂದು ಅವಳಿಗೆ ಡಿಕ್ಕಿ ಹೊಡೆದಿತ್ತು. ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಅವಳು ಸೀದಾ ಬಂದು ಬಸ್ ಸ್ಟಾಪ್ ಹತ್ರ ಬಿದ್ಲು. ಅಂದರೆ ಈಗಿನ ಬಸ್ ಸ್ಟಾಪ್ ಆಗಿ ಮಾರ್ಪಾಟಾಗಿದ್ದಂತಹ ಜಾಗದ ಮುಂದೆ ಅವಳು ಬಂದು ಬಿದ್ದಳು. ಅವಳು ಸಾಯುವ ಮುನ್ನ ಅವಳ ಕಡೆಯ ಪ್ರಶ್ನೆ ಇದಾಗಿತ್ತು, ಬಸ್ ಬರಲ್ವಾ? ಅದೇ ಜಾಗ ಮತ್ತು ಅದೇ ಬಸ್ ಸ್ಟಾಪ್ ಇತ್ತು. ಫ್ರೆಂಡ್ಸ್, ಇಂದು ಆ ಬಸ್ ಸ್ಟಾಪ್ ಅಧಿಕೃತವಾಗಿ ಇಲ್ಲ, ಪೊಲೀಸ್ ದಾಖಲೆಗಳಲ್ಲೂ ಕೂಡ ಇಲ್ಲ. ಆದರೆ ಆ ರೂಟಲ್ಲಿ ಹೋಗುವಂಥ ನೈಟ್ ಡ್ರೈವರ್ಗಳು ಇನ್ನೂ ಹೇಳುತ್ತಾರೆ, ಯಾರೋ ಕೈ ಬೀಸುವಂತ ಕಾಣಿಸುತ್ತೆ ಮತ್ತು ಬಸ್ ಒಳಗೆ ಸಡನ್ನಾಗಿ ಚಳಿಯಾಗುತ್ತೆ. ಸೇಮ್ ಹಿಂದಿನ ಸೀಟಲ್ಲಿ ಯಾರೋ ಕೂತಂಥ ಅನುಭವ ಕೂಡ ಆಗುತ್ತೆ. ಒಬ್ಬ ಅನಾಮಿಕ ಡ್ರೈವರ್ ಹೇಳುವ ಪ್ರಕಾರ ಅವನ ಬಸ್ ಒಣಗಿದ ಹಾಗೆ ಇರುತ್ತೆ ಮತ್ತು ಆ ರೂಟಲ್ಲಿ ಹೋದಾಗ ನೆನೆಯಾಗಿರುವಂಥ ಕಾಲಿನ ಹೆಜ್ಜೆ ಗುರುತು ಕಾಣಿಸುತ್ತೆ. ಇದನ್ನು ಹೇಳಿದ ಆ ಅನಾಮಿಕ ಡ್ರೈವರ್ ನೆಕ್ಸ್ಟ್ ಡೇನೇ ಜ್ವರ ಬಂದು ಹಾಸಿಗೆ ಹಿಡ್ದ. ಯಾಕಂದರೆ ಅವನ ಕಿವಿ ಒಳಗೂ ಕೇಳಿಸಿದ್ದು ಒಂದೇ ಶಬ್ದ, ಬಸ್ ನಿಲ್ಲಲ್ವಾ? ಗೆಳೆಯರೇ, ಕೆಲವು ಆತ್ಮಗಳು ಪ್ರತಿಕಾರ ಕೇಳುವುದಿಲ್ಲ. ಅವುಗಳಿಗೆ ಬೇಕಾಗಿರುವುದು ಒಂದೇ ವಿಷಯ, ಮನೆಗೆ ಹೋಗಬೇಕು. ಫ್ರೆಂಡ್ಸ್, ಧನ್ಯವಾದಗಳು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿನ್ನ ಹಾರರ್ ಆಗಿರೋ ಸ್ಟೋರಿ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.